ಸ್ನೇಹಿತರೆ, ಈ ಜಗತ್ತಿನಲ್ಲಿ ಬಿಳಿಯಾಗಿರೋದೆಲ್ಲ ಹಾಲಲ್ಲ. ಅದಕ್ಕೆ ನಮ್ಮ ಹಿರಿಯರು ಒಂದು ಗಾದೆ ಮಾತನ್ನು ಆಗಿನ ಕಾಲದಲ್ಲೇ ಹೇಳಿದ್ದಾರೆ, ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅಂತ. ಈ ಜಗತ್ತಿನಲ್ಲಿ ಯಾವುದೇ ವಸ್ತು ಆಗಲಿ ವ್ಯಕ್ತಿಯಾಗಲಿ ಅದನ್ನು ಒಂದೇ ಕ್ಷಣಕ್ಕೆ ಪರಿಗಣಿಸಲು ಆಗೋದಿಲ್ಲ. ಈ ಮಾತಿಗೆ ಸರಿದೂಗುವಂತೆ ಇಲ್ಲೊಂದು ಬಗೆಯ ಹೂವಿದೆ ಸ್ನೇಹಿತರೆ. ಈ ಹೂವು ಅದೆಷ್ಟು ಸುಂದರ ಅಂತ ಹೇಳಿದರೆ ಅಷ್ಟೇ ವಿಷಕಾರಿಯೂ ಹೌದು. ಆ ಹೂವಿನ ಹೆಸರೇ ನೆರೇನಿಯಂ ಒಲೆಂಡರ್ ಫ್ಲವರ್ ಅಂತ. ಕನ್ನಡದಲ್ಲಿ ಈ ಹೂವಿಗೆ ಕನಕಚಂಪೆ ಅಥವಾ ಗಂಧ ಮಲ್ಲಿಗೆ ಅಂತ ಕರೀತಾರೆ. ಸ್ನೇಹಿತರೆ, ವನ್ಯಯಾನಕ್ಕೆ ಸ್ವಾಗತ. ಹುಬ್ಬು ಹಾರಿಸುವಷ್ಟೇ ಸುಂದರ ಈ ಹೂವಿನ ಬಣ್ಣ. ತನ್ನ ಸುಗಂಧದಿಂದ ನಮ್ಮೆಲ್ಲರ ಮನಸ್ಸನ್ನೇ ಸೋಲಿಸುವಂತಹ ಈ ಹೂವಿನ ಹಿಂದೆ ಇದೆ ಒಂದು ರೋಮಾಂಚಕ ಕತೆ. ಈ ಹೂವಿನಲ್ಲಿರುವ ಅಪಾಯಕಾರಿ ವಿಷದ ಎಚ್ಚರಿಕೆ, ಔಷಧಿಗಳ ಮಹತ್ವ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೆರೇನಿಯಂ ಒಲಿಯಂಡರ್ ಒಂದು ಸದಾ ಹಸಿರಾಗಿರುವ ಪೊದೆಯ ಸಸ್ಯವಾಗಿದೆ. ಇದರ ಎತ್ತರ ಸಾಮಾನ್ಯವಾಗಿ 2 ರಿಂದ 6 ಮೀಟರ್ವರೆಗೆ ಇರುತ್ತದೆ. ಇದರ ಎಲೆಗಳು ಗಾಢ ಹಸಿರು ಬಣ್ಣದಿಂದ ಕೂಡಿದ್ದು ಉದ್ದವಾಗಿ ಬೆಳೆದುಕೊಂಡಿರುತ್ತವೆ. ಸ್ವಲ್ಪ ಚರ್ಮದಂತೆಯೇ ಗಟ್ಟಿಯಾಗಿಯೂ ಈ ಎಲೆಗಳು ಕಂಡುಬರುತ್ತವೆ. ಈ ಸಸ್ಯದಲ್ಲೇ ಇರೋದು ಅತಿ ಸುಂದರವಾದ ವಿಷಕಾರಿ ಹೂವು. ಈ ಹೂವುಗಳು ಸಾಮಾನ್ಯವಾಗಿ ಬಿಳಿ, ಗುಲಾಬಿ, ಕೆಂಪು ಮತ್ತು ಹಳದಿ ಬಣ್ಣದಿಂದ ಸೇರಿರುತ್ತವೆ. ಈ ಹೂವುಗಳನ್ನು ಒಳಗೊಂಡ ಸಸ್ಯಗಳು ಮಧ್ಯದರ ಸಮುದ್ರ ಪ್ರದೇಶಗಳಲ್ಲಿ, ದಕ್ಷಿಣ ಏಷ್ಯಾಗಳಲ್ಲಿ ಮತ್ತು ಭಾರತದ ಉಷ್ಣ ವಲಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ನಗರಗಳಲ್ಲಿ, ರಸ್ತೆ ಬದಿಯಲ್ಲಿ, ತೋಟಗಳಲ್ಲಿ ಅಲಂಕಾರಕ್ಕಾಗಿ ಇದನ್ನು ಹೆಚ್ಚಾಗಿ ಬೆಳೆಸುತ್ತಾರೆ. ಸ್ನೇಹಿತರೆ, ಈ ಒಲಿಯಂಡರ್ ಹೂಗಳ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. 5 ದಳಗಳಿಂದ ಕೂಡಿರುವ ಈ ಹೂಗಳ ಮಧ್ಯ ಹಳದಿ ಮತ್ತು ಕೆಂಪು ಚುಕ್ಕೆಗಳು ಇರುತ್ತವೆ. ಸೂರ್ಯನ ಕಿರಣಗಳಿಗೆ ತನ್ನ ಮೈ ಬಣ್ಣಗಳಿಂದ ಹೊಳೆಯುವ ಈ ಹೂಗಳು ಸಂಜೆಯೂ ಕೂಡ ತನ್ನ ಮೆರಗನ್ನು ಕಾಪಾಡಿಕೊಂಡಿರುತ್ತದೆ. ಈ ಹೂವುಗಳನ್ನು ಬಿಡುವ ಸಸ್ಯಗಳು ಬೆಳಕನ್ನು ತುಂಬಾನೇ ಇಷ್ಟಪಡ್ತವೆ. ಹಾಗಾಗಿ ವರ್ಷದಲ್ಲಿ ಬೇಸಿಗೆಯ ಸಮಯದಲ್ಲಿ ಅತಿ ಹೆಚ್ಚಾಗಿ ಹೂಗಳನ್ನು ಬಿಡ್ತವೆ. ಗಾಳಿ ಬೀಸಿದಾಗ ಈ ಹೂವಿನ ತೋಟಗಳು ಬಣ್ಣಗಳಿಂದ ತುಂಬಿರುವ ಸಮುದ್ರದಂತೆಯೇ ತೋರುತ್ತದೆ. ಸ್ನೇಹಿತರೆ, ಇಲ್ಲೊಂದು ಅಚ್ಚರಿಯ ವಿಷಯವಿದೆ. ಈ ಹೂವು ಅದೆಷ್ಟೇ ವಿಷಕಾರಿಯಾಗಿದ್ದರೂ ಈ ಹೂವನ್ನು ಆಯುರ್ವೇದದಲ್ಲಿ ಔಷಧಿಗಾಗಿ ಬಳಸುತ್ತಾರೆ. ಈ ಸಸ್ಯದ ಬೇರು, ಎಲೆ ಹಾಗೂ ಹೂವಿನ ಕೆಲ ಭಾಗಗಳನ್ನು ಹೃದಯ ಸಂಬಂಧಿತ ಕಾಯಿಲೆಗಳಿಗೆ, ಚರ್ಮದ ಸಮಸ್ಯೆಗಳಿಗೆ, ಪಾರಂಪರಿಕ ಮಲಹಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಈ ಹೂವು ವಿಷಕಾರಿಯಾಗಿರುವುದರಿಂದ ವೈದ್ಯಕೀಯ ಜಗತ್ತಿನಲ್ಲಿ ಒಂದು ಎಚ್ಚರಿಕೆಯನ್ನು ಮೂಡಿಸಿರುತ್ತದೆ. ಈ ಹೂವನ್ನು ಅತಿಯಾಗಿ ಬಳಸಿದರೆ ಔಷಧಿಯೂ ಕೂಡ ವಿಷವಾಗಿ ಬಿಡುತ್ತದೆ. ಈ ಒಲಿಯಂಡರ್ ಹೂವಿನಲ್ಲಿ ಒಲಿಯಾಂಡ್ರಿನ್ ಮತ್ತು ನೆರಿನ್ ಎಂಬ ವಿಷಕಾರಿ ರಾಸಾಯನಿಕಗಳು ಇರುತ್ತವೆ. ಈ ವಿಷವು ಮಾನವನ ಹೃದಯದ ಕ್ರಿಯೆಯನ್ನು ತೀವ್ರವಾಗಿ ಪರಿಣಾಮಗೊಳಿಸಿಬಿಡುತ್ತದೆ. ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಗಮನಿಸಿ ನೋಡಿ. ಈ ಹೂವನ್ನು ಅತಿಯಾಗಿ ಬಳಸಿದರೆ ವಿಷವಾಗಿ ಬಿಡುತ್ತದೆ. ಅದೇ ಸರಿಯಾಗಿ ಬಳಸಿದರೆ ಈ ಹೂವೇ ಆ ಹೃದಯ ಕಾಯಿಲೆಗೆ ಔಷಧಿಯಾಗಿ ಬಿಡುತ್ತದೆ. ಸ್ನೇಹಿತರೆ, ಈ ವಿಷಕಾರಿ ಹೂವನ್ನು ನಮ್ಮ ಭಾರತ ದೇಶದ ದೇವಾಲಯಗಳಲ್ಲಿ ಅಲಂಕಾರಕ್ಕಾಗಿ ಬಳಸುತ್ತಾರೆ. ಕೆಲವು ಹಳ್ಳಿಗಳಲ್ಲಿ ಮದುವೆ ಮಂಟಪ ಹಾಗೂ ಹಬ್ಬಗಳ ಸಿಂಗಾರಕ್ಕೆ ಹೂವಿನ ಮಾಲೆಯಾಗಿ ತಯಾರಿಸುತ್ತಾರೆ. ಜಪಾನ್, ಗ್ರೀಸ್, ಸ್ಪೇನ್ ಇಂತಹ ದೇಶಗಳಲ್ಲಿ ಇದು ಶಾಂತಿಯ ಚಿಹ್ನೆಯಾಗಿ ಪರಿಗಣಿಸಲ್ಪಟ್ಟಿದೆ. ಆದರೆ ಕೆಲ ಯುರೋಪಿಯನ್ ಕಥೆಗಳಲ್ಲಿ ಇದನ್ನು ಮರಣದ ಹೂ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಈ ಹೂವಿನಲ್ಲಿ ಒಂದು ವಿಶೇಷತೆ ಇದೆ. ಒಲಿಯಂಡರ್ ಗಿಡವು ಬಿಸಿಲಿನ ಉಷ್ಣತೆಯನ್ನು ತಡೆಗಟ್ಟುವ ಶಕ್ತಿಯನ್ನು ಹೊಂದಿದೆ. ಮಣ್ಣು ಒಣಗಿದರೂ ಹಸಿರಾಗಿರುವುದರಿಂದ ನಗರಗಳಲ್ಲಿ ಹಸಿರೀಕರಣಕ್ಕಾಗಿ ಬಳಸಲಾಗುತ್ತದೆ. ಈ ಹೂವಿನ ಸುವಾಸನೆಯು ಕೆಲವು ಪ್ರಾಣಿ ಮತ್ತು ಕೀಟಗಳನ್ನು ಆಕರ್ಷಿಸುತ್ತದೆ. ಆದರೆ ಜೇನುಹುಳಗಳಿಗೆ ಈ ಹೂವು ಅಷ್ಟೊಂದು ಸೂಕ್ತವಲ್ಲ. ಸ್ನೇಹಿತರೆ, ಈ ಹೂವಿನ ಸಸ್ಯಗಳ ಬಡ್ಡೆಗಳಿಂದ ಆಹಾರವನ್ನು ತಯಾರಿಸಿ ತಿಂದರೆ ಆ ಆಹಾರವೂ ಕೂಡ ವಿಷವಾಗಿ ಬಿಡುತ್ತದೆ. ಹಾಗೆ ಆಹಾರವನ್ನು ತಯಾರಿಸಿ ತಿಂದು ಸತ್ತವರ ಕಥೆಯೂ ಕೂಡ ಕೆಲವೊಂದು ಕಡೆ ಕೇಳಿಬಂದಿದೆ.
ಪ್ರಕೃತಿಯ ಅದ್ಭುತ ಕಲಾಕೃತಿಗೆ ಈ ನೆರಿಯಂ ಒಲಿಯಂಡರ್ ಗಿಡವು ಹೇಳಿ ಮಾಡಿಸಿದಂತಿದೆ. ಈ ನೆರಿಯಂ ಒಲಿಯಂಡರ್ ಗಿಡವು ನಮ್ಮ ಪರಿಸರಕ್ಕೆ ಸೌಂದರ್ಯವನ್ನು ಹೆಚ್ಚಾಗಿ ಒದಗಿಸುತ್ತದೆ, ಬಿಸಿಲಿನ ತಾಪಕ್ಕೆ ರಕ್ಷಣೆಯನ್ನು ನೀಡುತ್ತದೆ, ಹಾಗೆ ನಗರಕ್ಕೆ ಹಸಿರು ಹೊದಿಕೆಯನ್ನು ನೀಡುವುದರಲ್ಲಿ ಇದರ ಪಾತ್ರ ಬಹು ಮುಖ್ಯವಾಗಿದೆ. ಆದರೆ ಈ ಗಿಡವು ವಿಷಕಾರಿ ಎಂದು ಮರೆತರೆ ನಮ್ಮ ಜೀವಕ್ಕೆ ಕುತ್ತು ಕಟ್ಟಿಟ್ಟ ಬುತ್ತಿ. ಸ್ನೇಹಿತರೆ, ಇದಾಗಿತ್ತು ಒಂದು ಸುಂದರವಾಗಿ ಕಂಡುಬರುವ ವಿಷಕಾರಿ ಹೂವಿನ ಕೆಲವೊಂದು ರೋಚಕ ವಿಷಯಗಳು. ಇದೇ ರೀತಿಯ ಹೆಚ್ಚಿನ ವಿಷಯಗಳಿಗಾಗಿ ನಮ್ಮ ವನ್ಯಯಾನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.